5ನೇ ದಿನದ 5ನೇ ಬ್ಯಾಚ್ ನೋಡ್ತಾ ಇದ್ರೆ ಹುಡುಗರು ವಾರ್ಮಪ್ ಈ ಕಡೆನೂ ಮಾಡತ್ತಿದ್ದಾವೆ. ಆಮೇಲೆ ಈ ಕಡೆ ಲೈನ್ ಮಾಡಿಬಿಟ್ಟಿದ್ದಾರೆ. ಇನ್ನು ಉಲ್ಟಾ ಬಿಡ್ತಾರೆ ಏನು ಬಿಡ್ತಾರೆ ನೋಡ್ಬೇಕು ಇಲ್ಲಿ. ಈ ಕಡೆ ಅಭ್ಯರ್ಥಿಗಳು ವಾರ್ಮಪ್ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಈ ಕಡೆ ರನ್ನಿಂಗ್ ಓಡಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ವಿಡಿಯೋ ಕ್ಲಿಯರ್ ಆಗಿದೆ 5ನೇ ದಿನದ 5ನೇ ಬ್ಯಾಚ್. ಯಾಕಂದ್ರೆ ಬೆಳಗ್ಗೆ ನಸ್ಕಿನ ಜಾವ ಬಿಡ್ತಾರೆ, 5 ಗಂಟೆಗೆ ರನ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಮಾಡಪ್ಪ ಅಂದರೆ ಕತ್ತಲೆ ಇರ್ತದೆ, ಒಂದಾದ್ಮೇಲೆ ಒಂದು ಬಿಡ್ತಾ ಇರ್ತಾರೆ. ಸರಿಯಾಗಿ ವಿಡಿಯೋ ಬರೋದಿಲ್ಲ. ಆದರೆ ಏನಪ್ಪ ಅಂದರೆ ಬೆಳಕಾಗಿದೆ. ಅಯ್ಯೋ ಈ ಕಡೆಯಿಂದ ಬಿಟ್ಟರು ಸರಿ. ಆ ಕಡೆ ಅವರು ಮುಂದಿನ ತಯಾರಿ ಅವರು ವಾರ್ಮಪ್ ಮಾಡತ್ತಿದ್ದವರು. ಈ ಕಡೆಯಿಂದ ಅಗದಿ ವಿಡಿಯೋ ಕ್ಲಿಯರ್ ಆಗಿದೆ, HD ಆಗಿದೆ. ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಿದ್ರು ಸಹಿತ ನೀವು ಇಲ್ಲಿ ಗುರುತಿಸ್ಬೋದು. ಪಾಲಕರು ತಮ್ಮ ಮಕ್ಕಳನ್ನ ಗುರುತಿಸ್ಬೋದು, ಈ ವಿಡಿಯೋದಾಗ ಗುರುತಿಸ್ಬೋದು ರೀ. ಇಲ್ಲಿ ತನಕ ಏನಾಗಿತ್ತು, ನಸ್ಕಿನ ಜಾವ ಕತ್ತಲದಾಗ ಓಡ್ತಾಯಿದ್ರು, ಅಷ್ಟು ಕ್ಲಿಯರ್ ಆಗಿರಲಿಲ್ಲ. ಆದರೆ ಈ ಕ್ಲಿಯರ್ ಅದ ನೋಡಿರಿ. ನೋಡ್ರಿ ಓಡ್ತಾಯಿದ್ರೆ ಅಭ್ಯರ್ಥಿಗಳು ಭಾಳ ವೇಗವಾಗಿ ಓಡ್ರಿ 4 ರೌಂಡ್ ಎಕ್ಸಲೆಂಟ್ ಹೊಡಿಲಿಕ್ಕೆ ಪ್ರಯತ್ನ ಮಾಡಿರಿ. 5:30 ಬರಲಿಕ್ಕೆ ಓಡ್ರಿ ಅಗದಿ ಕ್ಲಿಯರ್ ಆಗಿದ್ದಾರಪ್ಪ. ನಾವು ಬಾಜು ನಿಂತೀವಿ. ಓಡ್ರಿ ಜೋರಾಗಿ ಓಡಬೇಕು. ಭಾಳ ಜೋರಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ರೆ ಗಮನಿಸ್ಬೋದು. ಅಗದಿ ಕ್ಲಿಯರ್ ಆಗಿದೆ. ನಿಮ್ಮ ಫ್ರೆಂಡ್ಸನ್ನು ಸಹಿತ ಗುರುತಿಸ್ಬೋದು. ಭಾಳ ಕ್ಲಿಯರ್ ಆಗಿದೆ. ವಿಡಿಯೋನ ಗಮನಿಸ್ಬೋದು, ನೀವು ನೋಡ್ಬೋದು. ಇಲ್ಲಿ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಅಭ್ಯರ್ಥಿಗಳು. ಫಸ್ಟ್ ರೌಂಡು ನೋಡ್ಬೋದು, ಖುಷಿ ಆಗ್ತಾಯಿದೆ. ವಿಡಿಯೋ ಕ್ಲಿಯರ್ ಇರ್ತಾರೆ, ನೋಡೋರಿಗೂ ಸಹಿತ ಖುಷಿ ಅನ್ನಿಸ್ತದೆ. ಆದರೆ ಅನಿವಾರ್ಯ, ಕತ್ತಲದಲ್ಲಿ ರನ್ನಿಂಗ್ ಬಿಟ್ಟರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಯತ್ನ ನಾವು ಪೂರ್ತಿ ಮಾಡ್ತಾಯಿದ್ದೀವಿ. ಇಲ್ಲಿ ಜಿಲ್ಲಾ ಆಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಆರ್ಮಿಯವರಾಗಿರ್ಬೋದು ಒಳ್ಳೆಯ ಸಹಾಯವನ್ನು ಮಾಡ್ತಾಯಿದ್ದಾರೆ. ವಿದ್ಯಾರ್ಥಿಗಳು ಫಿಸಿಕಲ್ ಮತ್ತು ಮೆಡಿಕಲ್ ಸಕ್ಸಸ್ ಆಗಲಿಕ್ಕೆ ಒಳ್ಳೆ ನೋಡ್ಬೋದು. ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ಓಡ್ತಾಯಿದ್ದಾರೆ ಮುಂದಿದ್ದಂಥ ಅಭ್ಯರ್ಥಿಗಳು. ನೋಡ್ಬೋದು, ಅದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಮುಂದಿದ್ದಂಥ ಅಭ್ಯರ್ಥಿಗಳು 1ನೇ ರೌಂಡ್ ಮುಗಿಸಿ 2ನೇ ರೌಂಡ್ ಓಡ್ತಾ ಇದ್ದಾರೆ. ಭಾಳ ನೋಡಿರಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಯಾಕಂದರೆ ವಿಡಿಯೋ ಕ್ಲಿಯರ್ ಆಗಿದೆ. ಅಗ್ನಿವೀರ ಆರ್ಮಿ ಆಗಬೇಕಂತ ಯಾರ್ಯಾರಿಗೆ ಕನಸೈತ್ರಲ್ಲ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಹಾಗೆ ನಿಮ್ಮ ಕಮೆಂಟ್ಗಳನ್ನು ಮಾಡ್ತಾ ಇರಬೇಕು. ನೋಡಿರಿ ಸೆಕೆಂಡ್ ರೌಂಡ್ ಇಲ್ಲೇ ಬಂದರು, ಮೂಲಿ ಕರ್ವಿಂಗ್ ಬಂದರು. ಓಡ್ತಾಯಿದ್ರಿ. ಓಕೆ, ಗುಡ್ ಓಡ್ರಿ ಜೋರಾಗಿ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು. 2ನೇ ರೌಂಡು ಸಹಿತ ಅಷ್ಟು ವೇಗವಾಗಿ ಓಡ್ತಾಯಿದ್ರೆ ನೀವು ಇಲ್ಲಿ ಗಮನಿಸ್ಬೋದು. ಯಾರು ರನ್ನಿಂಗ್ ವೇಗದ ಅವ್ರು ಯಾವ ಟೈಪ್ದಾರ ಅಂದರೆ ಹೆಜ್ಜೆಗಳನ್ನ ದೊಡ್ಡ ಹೆಜ್ಜೆಗಳನ್ನ ಹಾಕ್ತಾಯಿದ್ದಾರೆ. ಆಮೇಲೆ ಕೈ ಸ್ವಿಂಗ್ ಮಾಡ್ತಾಯಿದ್ದಾರೆ. ಸಾಧ್ಯದಷ್ಟು ಅರ್ಧ ಅಂದರೆ ತುದಿಗಾಲ ಮೇಲೆ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಬರಿಗಾಲೇನೂ ಓಡ್ಬೋದು ರೀ. ನೋಡಿ ಹುಡುಗರು ನೋಡತ್ತಾರೆ, ನೀವು ಶೂಸ್ ಹಾಕೊಂಡು ಓಡತ್ತಾರೆ ರೀ, ಬರಿಗಾಲೇನೂ ಓಡತ್ತಾರೆ. 2 ಟೈಪ್ ಓಡ್ಬೋದು. ಸಿಂಥೆಟಿಕ್ ಗ್ರೌಂಡ್, ಏನು ಮಳೆಗಾಲ ಇಲ್ಲ ಏನಿಲ್ಲ, ಆರಾಮಾಗಿ ಓಡ್ಬೋದು. ನೋಡಿರಿ 2ನೇ ರೌಂಡು ವಿದ್ಯಾರ್ಥಿಗಳು ಎಲ್ಲಿ ಹಿಡಿದಾರೆ ನೋಡೋಣ. ನೋಡ್ತಾಯಿದ್ರಿ, ಇವಾಗ ಗಮನಿಸ್ಬೋದು. 2ನೇ ರೌಂಡ್ ಅಭ್ಯರ್ಥಿಗಳು ನೋಡ್ಬೋದು. ಮುಂದಿದ್ದಂಥ ಅಭ್ಯರ್ಥಿಗಳು ಎಷ್ಟು ವೇಗವಾಗಿ ನೋಡಿರಿ, ಆ ಕಡೆ ಕಾಣಿಸ್ತಾ ಇದ್ದಾರೆ. ಮುಂದಿದ್ದಂಥ ಅಭ್ಯರ್ಥಿಗಳು ಭಾಳ ವೇಗವಾಗಿ ಓಡ್ತಾಯಿದ್ದಾರೆ ಗಮನಿಸ್ಬೋದು. ಈಗ 2ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಅಂದರೆ ವಿಡಿಯೋ ಕ್ಲಿಯರ್ ಆಗ್ಯದ, ಅದಕ್ಕೆ ಖುಷಿ ಅನಿಸ್ತಾ ಇದೆ. ನೋಡ್ಬೋದು 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ಓಡ್ತಾಯಿದ್ದಾರೆ ಅಭ್ಯರ್ಥಿಗಳಿಗೆ. ಅಗ್ನಿವೀರ ಆರ್ಮಿ ಸೇರಬೇಕು ಅಂತಕ್ಕಂಥ ಕನಸನ್ನು ಕಂಡಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಇದೇ ಫೆಬ್ರವರಿ 3ರಿಂದ ಅಗ್ನಿವೀರ ಆರ್ಮಿ ಆನ್ಲೈನ್ ಅರ್ಜಿ ಅಂದರೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಪ್ರಾರಂಭವಾಗಿದೆ. ಆದ್ದರಿಂದ ರಿಜಿಸ್ಟ್ರೇಷನ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ಕೊಡ್ತಾಯಿದ್ವಿ. ನಮ್ಮ ಸಂಸ್ಥೆ ಈಗ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ಸುಮಾರು 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಡಿಫೆನ್ಸ್ ಫೋರ್ಸ್ನಲ್ಲಿ ಜಾಬನ್ನು ತೆಗೆದುಕೊಂಡು ಭಾರತಾಂಬೆ ಸೇವೆಯನ್ನು ಮಾಡ್ತಾಯಿದ್ದಾರೆ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೆ ಹೇಳಿ. ಅದೇ ರೀತಿಯಾಗಿ RRB ಗ್ರೂಪ್ D ಹುದ್ದೆಗಳಿಗೂ ಸಹಿತ ನಾವು ತರಬೇತಿಯನ್ನು ಕೊಡ್ತಾಯಿದ್ವಿ. ಯಾರಾದರೂ ನಿಮ್ಮ ಸ್ನೇಹಿತರಿದ್ದರೆ ಅವ್ರಿಗೂ ಸಹಿತ ನೀವು ತಿಳಿಸ್ಬೋದು. ಅಗ್ನಿವೀರ ಆರ್ಮಿ ಮತ್ತು RRB ಗ್ರೂಪ್ D ಹುದ್ದೆಗಳಿಗೆ ಈ ಪ್ರೆಸೆಂಟಾಗಿ ಅಡ್ಮಿಷನ್ ಸ್ಟಾರ್ಟ್ ಆಗ. ಅದೇ ರೀತಿಯಾಗಿ 10ನೇ ತರಗತಿ ಓದ್ತಕ್ಕಂಥ ಅಭ್ಯರ್ಥಿಗಳು PUCಯನ್ನು ಅಡ್ಮಿಷನ್ ಮಾಡ್ಕೋಬೋದು. ಅದೇ ರೀತಿಯಾಗಿ PUC ಓದ್ತಕ್ಕಂಥ ಅಭ್ಯರ್ಥಿಗಳು ಡಿಗ್ರಿಯನ್ನು ಅಡ್ಮಿಷನ್ ಮಾಡಿಕೊಂಡು ಅಗ್ನಿವೀರ ಆರ್ಮಿ ಮತ್ತು ಇನ್ನೂ ಬೇರೆ ಹುದ್ದೆಗಳ ತರಬೇತಿಯನ್ನು ನಮ್ಮ ಸಂಸ್ಥೆಯಲ್ಲಿ ಪಡೆಯಬಹುದು. ನಿಮ್ಮ ಸ್ನೇಹಿತರಿದ್ದರೂ ಈ ಮಾಹಿತಿಯನ್ನು ತಿಳಿಸ್ರಿ. ನೋಡ್ಬೋದು 3ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಅಭ್ಯರ್ಥಿಗಳು. ಭಾಳ ವೇಗವಾಗಿ ಮುಂದಿದ್ದಂಥ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಗಮನಿಸ್ಬೋದು. ನೋಡಿರಿ 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಸ್ಟಾರ್ಟ್ ಮಾಡಿದ್ರು. ಮುಂದಿದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಮುಂದೆ ಓಡ್ತಕ್ಕಂಥ ಅಭ್ಯರ್ಥಿ ಗಮನಿಸ್ಬೋದು. 1 2 3 4 5 ಮಂದಿನ ಗಮನಿಸ್ರಿ. ಅವ್ರ ಹೆಜ್ಜೆಗಳನ್ನ ಯಾವ ರೀತಿ ಹಾಕ್ತಾ ಇದ್ದಾರೆ, ಅವ್ರ ಕೈಗಳನ್ನು ಸ್ವಿಂಗ್ ಯಾವ ರೀತಿ ಮಾಡ್ತಾಯಿದ್ದಾರೆ. ಗಟ್ಟಿ ಹಿಡಿಬಾರ್ದು, ಮೈ ಗಟ್ಟಿ ಹಿಡಿಬಾರ್ದು, ಟೈಟಾಗಿ ಹಿಡಿದು ರನ್ನಿಂಗ್ ಮಾಡಬಾರ್ದು. ಮೈ ಲೂಸಾಗಿಟ್ಟು ಫ್ರೀಯಾಗಿ ಕೈ ಸ್ವಿಂಗ್ ಮಾಡ್ತಾ ಕಾಲು ಹೆಜ್ಜೆಗಳನ್ನು ದೊಡ್ಡ ಹಾಕ್ಕೊಂಡು ಓಡ್ತಾ ಇರಬೇಕು. ನೋಡಿರಿ ಇವ್ರು ಮುಂದೆ ಬರ್ತಕ್ಕಂಥ ಅಭ್ಯರ್ಥಿಗಳು ಭಾಳ ವೇಗವಾಗಿ ನೋಡಿರಿ ಮುಂದೆ ಜೋಡಿಯಾಗಿ ಓಡ್ತಾಯಿದ್ದಾರೆ. ನಾ ಮುಂದೆ ನೀವು ಮುಂದೆ ಸೈಡ್ ತೆಗೆದು ಓಡ್ತಾ ಇದ್ದೇನೆ. ನೋಡಿರಿ ಲಾಸ್ಟ್ ರೌಂಡ್ ಓಡ್ರಿ, ಎಕ್ಸಿಲೆಂಟ್ ಓಡಲಿಕ್ಕೆ ಪ್ರಯತ್ನ ನೋಡಿ. ಅವ್ರ ಹೆಜ್ಜೆ ನೋಡಿರಿ, ಅವ್ರ ಸ್ಟೈಲ್ ನೋಡಿರಿ ಎಷ್ಟು ಚಂದದ. ಅವ್ರ ಸ್ಟೈಲ್ ನೋಡಿರಿ, ಅವ್ರ ಹೆಜ್ಜೆಗಳನ್ನ ನೋಡಿರಿ, ಅವ್ರ ಕೈ ಸ್ವಿಂಗ್ ಮಾಡ್ತಾ ಇರೋ ಸ್ಟೈಲನ್ನು ನೋಡಿ
ಯಾವ ರೀತಿ ಓಡ್ತಾರೆ ಅನ್ನೋದು. ನಾವು ರನ್ನಿಂಗ್ ಓಡಬೇಕಾದ್ರೆ ಈ ರೀತಿ ಓಡಬೇಕು. ಇದು ಟ್ರ್ಯಾಕ್ನಲ್ಲಿ ಅದ್ರಿ ಫಸ್ಟ್ ಕ್ಲಾಸ್ ಸಿಂಥೆಟಿಕ್ ಟ್ರ್ಯಾಕ್ ಇದ್ರಿ, ನೋಡಿನೇ ಓಡ್ಬೇಕು ಅನಿಸ್ತದೆ. ಆದರೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಅಟ್ಟ ಸಕ್ಸಸ್ ಆಗ್ತದೆ. ಒಮ್ಮೆ ಓಡ್ತಂದ್ರೆ ಆಗೋದಿಲ್ಲ. ನೋಡ್ಬೋದು ಅತಿ ಎಷ್ಟು ಅಭ್ಯರ್ಥಿಗಳು ಆಯ್ಕೆ ಹಾಕಿ ನೋಡ್ರಿ. ಮುಂದೆ ಇದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ನೋಡಿರಿ. ಅವ್ರು 4ನೇ ರೌಂಡ್ ಮುಗಿಸೋಕೆ ಬಂದ್ರೆ 3ನೇ ರೌಂಡ್ ಹಿಂದಿದ್ರಂದ್ರೆ ಅವ್ರಿಗೆ ತೆಗಿಸಿಬಿಡ್ತಾರೆ. ನಿಮ್ಗೆ ಗೊತ್ತಿರಲಿಲ್ಲ ಎಲ್ಲರಿಗೂ. 4ನೇ ರೌಂಡ್ ಮುಗಿಸೋಕೆ ಬಂದಾಗ ನೀವು 3ನೇ ರೌಂಡ್ ಇದ್ರಿ ಅಂದರೆ ಅವ್ರನ್ನ ತೆಗಿಸಿ ಒಳಗಡೆ ಹಾಕ್ತಾರೆ. ನೋಡಬೇಕು ನೋಡಿರಿ ಎಷ್ಟು ಜನ ಒಳಗಡೆ ಬರ್ತಾರೆ ಗಮನಿಸ್ಬೋದು. ನಾನು ಬರತ್ತಾರೆ ನೋಡಿರಿ ಒಳಗಡೆ ಅಭ್ಯರ್ಥಿಗಳು ಬರ್ತಾಯಿದ್ರು ನೋಡಿ. ಎಷ್ಟು ಜನ ಬರ್ತಾರೆ ಗಮನಿಸೋಣ. ಈಗ ನೋಡಿರಿ 5:30 ಬಂದವ್ರು ಏನಪ್ಪ ಅಂದರೆ ಫಸ್ಟ್ ಗ್ರೂಪ್ 60ಕ್ಕೆ 60 ಮಾರ್ಕ್ಸ್ ರೀ ಇವ್ರಿಗೆ. 5:30 ಬಂದವ್ರಿಗೆ 60ಕ್ಕೆ 60 ಮಾರ್ಕ್ಸ್ ನೋಡ್ಕೋಬೋದು, ಗಮನಿಸ್ಬೋದು. ಅಭ್ಯರ್ಥಿಗಳನ್ನು ನೋಡ್ತಾ ಇದ್ದಾರೆ. ಫಸ್ಟ್ ಗ್ರೂಪ್ ನೋಡಿರಿ ಎಷ್ಟು ಜನ ಬರ್ತಾಯಿದ್ದಾರೆ ನೋಡಿರಿ. ಲೈನ್ ನೋಡ್ರಿ ನೋಡಿರಿ. ಫಸ್ಟ್ ಗ್ರೂಪ್ ಮುಗಿದ್ರಿ, ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯಿತು. ನೋಡ್ತಾ ಇದ್ರಿ ಸೆಕೆಂಡ್ ಗ್ರೂಪ್ ಗೇಟ್ ಅಂತ ಹೇಳಿದ್ರೆ ಸೆಕೆಂಡ್ ಗ್ರೂಪ್ ಒಳಗೆ ಅಭ್ಯರ್ಥಿಗಳು ಎಷ್ಟು ಜನ ಬರ್ತಾರೆ ನೋಡಿರಿ. ಓಡಿ ಬಂದು ವಿದ್ಯಾರ್ಥಿಗಳು ಸುಸ್ತಾಗಿ ಮಲಗ್ತಾ ಇದ್ದಾರೆ. ನೋಡ್ಬೋದು. ಸೆಕೆಂಡ್ ಗ್ರೂಪ್ ಅಂದರೆ 48 ಮಾರ್ಕ್ಸ್ ಇರ್ತಾವೆ ರೀ ಸೆಕೆಂಡ್ ಗ್ರೂಪ್. 12 ಮೈನಸ್ ಆಗ್ತದೆ 60 ಆಮೇಲೆ ಥರ್ಡ್ ಗ್ರೂಪ್ ಸ್ಟಾರ್ಟ್ ಆಗಿದೆ ನೋಡಿ. ಥರ್ಡ್ ಗ್ರೂಪ್ ಅಭ್ಯರ್ಥಿಗಳನ್ನು ಸಹಿತ ಒಳಗಡೆ ಹಾಕ್ತಾ ಇದ್ದಾರೆ. ಥರ್ಡ್ ಗ್ರೂಪ್ ಅಭ್ಯರ್ಥಿಗಳನ್ನು ನೋಡ್ತಾ ಇದ್ರಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ದು ಯಾವಪ್ಪ ಅಂದರೆ ನೋಡಿರಿ ಇನ್ನು 4th ಗ್ರೂಪ್ ಸ್ಟಾರ್ಟ್ ಆಯಿತು. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 4 ಗ್ರೂಪ್ಗಳನ್ನು ಹೊಡ್ಕೊಂಡಿರ್ತಾರೆ. ಇದಕ್ಕೂ ಮಾರ್ಕ್ಸ್ ಇರ್ತದೆ ನೋಡಿರಿ. ಎಷ್ಟು ಅಭ್ಯರ್ಥಿಗಳು ಆಯ್ಕೆ ಆಗ್ತದೆ, ನನಗೆ ಭಾಳ ಖುಷಿ ಆಗ್ತಾಯಿದೆ. ನೋಡ್ಬೋದು ಭಾಳ ವೇಗವಾಗಿ ನೋಡಿರಿ ಕ್ಲೋಸ್ ಆಯಿತು ಗಮನಿಸ್ಬೋದು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.